ಈಜಿಪ್ಟ್ ಏನಿದೆಯಲ್ವಾ, ಇದು ಬ್ರಿಟನ್ನ ಕೈವಶದಲ್ಲಿರುತ್ತೆ. ಈಜಿಪ್ಟ್ 1922ರಲ್ಲಿ ಸ್ವಾತಂತ್ರ್ಯ ಘೋಷಿಸ್ಕೊಳ್ತೈತೆ. ಆದರೆ ಈ ಸುವೇಜ್ ಕಾಲುವೆ ಏನಿದೆಯಲ್ಲ, ಇದು ಬ್ರಿಟನ್ ತನ್ನ ಕೈ ಕೆಳಗೆ ಇಟ್ಕೊಂಡಿರ್ತೈತಿ. ಯಾವಾಗ ಅಬ್ದುಲ್ ನಾಸಿರ್ ಬರ್ತಾನೋ ಇಲ್ಲಿ, ಯಾವಾಗ ಈಜಿಪ್ಟ್ನಲ್ಲಿ ಅಬ್ದುಲ್ ನಾಸಿರ್ ಬಂದಾಗ 1956ರಲ್ಲಿ ಈ ಸುವೇಜ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡ್ತಾನೆ. ರಾಷ್ಟ್ರೀಕರಣ ಅಂದ್ರೇನು? ಆ ಸುವೇಜ್ ಕಾಲುವೆ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲಿ ನಮ್ಮ ನಿಯಂತ್ರಣ ಇರಬೇಕು ಅಂತೇಳಿ ಘೋಷಿಸಿಬಿಡ್ತಾನೆ. ಇದರಿಂದ ಬ್ರಿಟನ್ಗೆ ಮತ್ತು ಫ್ರಾನ್ಸ್ಗೆ ತುಂಬ ಕೋಪ ಬರುತ್ತೆ. ಯಾಕಂದರೆ ಇಲ್ಲಿ ತುಂಬ ದುಡ್ಡು ಬರುವಂಥ ಪ್ರದೇಶ, ಅತಿ ಹೆಚ್ಚು ಹಣ ಟ್ಯಾಕ್ಸ್ ಸಂಗ್ರಹ ಆಗುತ್ತೆ. ಯಾಕಂದರೆ ಹಲವಾರು ದೇಶದ ಹಡಗುಗಳು ಇಲ್ಲೇ ಬರಬೇಕು. ನೀವು ಬೇರೆ ಬೇರೆ ಮಾರ್ಗನೇ ಇಲ್ಲ. ಯುರೋಪ್ಗೆ ಹೋಗ್ಬೇಕಾದ್ರೂ ಇಲ್ಲೇ, ನೀವು ಅಮೇರಿಕಕ್ಕೆ ಹೋಗ್ಬೇಕಾದ್ರೂ ಇದೇ ತುಂಬ ಸುಲಭವಾದ ಮಾರ್ಗ. ಈ ಮಾರ್ಗ ಯಾವಾಗ ಅಬ್ದುಲ್ ನಾಸಿರ್ ರಾಷ್ಟ್ರೀಕರಣ ಮಾಡ್ತಾನೋ ಆಗ